ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಸುಲ್ತಾನ್ಪುರ ಗ್ರಾಮಕ್ಕೆ ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರಿಂದ ಭೇಟಿ. ತ್ಯಾಜ್ಯ ನಿರ್ವಹಣೆ ಲೋಪ, ವೈಜ್ಞಾನಿಕ ವಿಧಾನದಿಂದ ತ್ಯಾಜ್ಯ ಸಂಸ್ಕರಣೆ ಮಾಡುವಂತೆ ಸೂಚನೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂವಿಧಾನ ಸಂರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಬೃಹತ್ ಸಮಾವೇಶ. ಸಂವಿಧಾನ ರಕ್ಷಿಸುವುದಾಗಿ ಸಾಮೂಹಿಕ ಪ್ರತಿಜ್ಞಾವಿಧಿ ಸ್ವೀಕಾರ. ಬ್ರಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರಿಂದ ದಿಢೀರ್ ಭೇಟಿ. ಎಚ್ಚರಿಕೆ ಕೊಟ್ಟರೂ ಆಸ್ಪತ್ರೆ ಸುಧಾರಿಸಿಲ್ಲ, ಸಚಿವರ ಅಸಮಾಧಾನ. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಬೃಹತ್ ಸಮಾವೇಶ. ಶ್ರೀ ಭಾವಸಾರ ಕ್ಷೇತ್ರೀಯ ಸಮಾಜ ಏಕತಾ ಮಹಿಳಾ ಮಂಡಳ ಬೀದರ್ ಸಹಯೋಗದಲ್ಲಿ ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಕುಂಕುಮ ಅರಿಶಿನ ಕಾರ್ಯಕ್ರಮ. ನಾಟ್ಯಶ್ರೀ ನೃತ್ಯಾಲಯ ಬೀದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಕಲಾ ಸಂಭ್ರಮೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ವಾರ್ತೆಯ ವಿವರಗಳು. ಸುಲ್ತಾನ್ಪುರ ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಅಸ್ತವ್ಯಸ್ತವಾಗಿದೆ ಎನ್ನುವ ಗ್ರಾಮಸ್ಥರ ದೂರಿನ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಸುಲ್ತಾನ್ಪುರ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಅಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕದ ಸಮಗ್ರ ವೀಕ್ಷಣೆ ಪರಿಶೀಲನೆಯನ್ನ ಮಾಡಿದ್ರು. ತ್ಯಾಜ್ಯ ನಿರ್ವಹಣೆಯಲ್ಲಿ ಲೋಪದೋಷ ಕಂಡು ಬಂದದ್ದಕ್ಕಾಗಿ ಸಚಿವರು ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ತರಾಟೆಗೆ ತೆಗೆದುಕೊಂಡು ಅತಿ ಶೀಘ್ರದಲ್ಲಿ ವೈಜ್ಞಾನಿಕ ವಿಧಾನದಿಂದ ತ್ಯಾಜ್ಯ ಸಂಸ್ಕರಣೆ ನಿರ್ವಹಣೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದರು. ಹಾಗೂ ಗ್ರಾಮಸ್ಥರಿಗೂ ಕೂಡ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಾಳ್ಮೆಯಿಂದ ಇರಲೆಂದು ಮನವಿಯನ್ನು ಮಾಡಿದರು. ಬೀದರ್ನ ಸುಲ್ತಾನ್ಪುರ ಗ್ರಾಮದಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿಯನ್ನು ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರು ಅಲ್ಲಿನ ಅವ್ಯವಸ್ಥೆ ಕುರಿತಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ತ್ಯಾಜ್ಯ ವಿಲೇವಾರಿ ಘಟಕವು ನಮ್ಮೂರಿಗೆ ಮಾರಿಯಂತಾಗಿದೆ. ಘಟಕಕ್ಕೆ ಗೇಟ್ ಇಲ್ಲದೆ ಅಲ್ಲಿಗೆ ಹೋಗ ನಾಯಿಗಳೆಲ್ಲ ಕಚ್ಚುತ್ತಿರುವುದರಿಂದ ಗ್ರಾಮದ ಹಸು ಎಮ್ಮೆಗಳು ಸಾಯುತ್ತಿವೆ. ಊರಲ್ಲಿ ಯಾವುದಾದರೂ ಕಾರ್ಯಕ್ರಮ ಮಾಡಿದರೆ ತ್ಯಾಜ್ಯ ಘಟಕದಿಂದ ಏಳುವ ನೊಣಗಳು ದಾಳಿ ಮಾಡಿ ಊಟವನ್ನೇ ಮಾಡದಂತಾಗುತ್ತಿದೆ. ಗ್ರಾಮದಲ್ಲಿ ನೊಣಗಳು ಮತ್ತು ಸೊಳ್ಳೆಗಳು ಹೆಚ್ಚಿವೆ ಎಂದು ಊರ ಜನರು ಸಚಿವರ ಮುಂದೆ ಒಬ್ಬೊಬ್ಬರಾಗಿ ತಮ್ಮ ಅಳಲನ್ನು ತೋಡಿಕೊಂಡರು. ಈ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡುತ್ತೇವೆ ಎಂದು ತೆಗೆದುಕೊಂಡು ಬಂದು ಹಾಕಿದ ಈ ಬೆಲೆ ಬಾಳುವ ಯಂತ್ರ ಇದುವರೆಗೆ ಆರಂಭವೇ ಆಗಿಲ್ಲ. ನೀವೇ ನೋಡಿ ಅದರ ಸ್ಥಿತಿ ಏನಾಗಿದೆ ಎಂದು ಗ್ರಾಮಸ್ಥರು ಸಚಿವರ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರಿಂದ ಸಿಡಿಮಿಡಿಗೊಂಡ ಸಚಿವರು, ಈ ಗ್ರಾಮಸ್ಥರ ನೋವು ನಿಮಗೆ ಅರ್ಥವಾಗುವುದಿಲ್ಲವೇ? ಏನು ಮಾಡುತ್ತಿದ್ದೀರಿ ತಾವು? ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಪರಿಸ್ಥಿತಿ ನೆಟ್ಟಗಾಗಿ ಇರುವುದಿಲ್ಲ ಎಂದು ಸ್ಥಳದಲ್ಲಿ ಇದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ವಿಷಯವನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಪೌರಾಯುಕ್ತ ಬಲಭೀಮ ಕಾಂಬ್ಳೆ ಅವರಿಗೆ ಸೂಚನೆಯನ್ನು ನೀಡಿದರು. ಅದಕ್ಕೆ ತಗಲುವ ವೆಚ್ಚದ ಬಗ್ಗೆ ಕೂಡಲೇ ಪ್ರಸ್ತಾವನೆಯನ್ನು ಸಲ್ಲಿಸಿ ಎಂದು ಸಚಿವರು ಪೌರಾಯುಕ್ತರಿಗೆ ಸೂಚನೆಯನ್ನು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ವೈಜ್ಞಾನಿಕ ವಿಧಾನದಿಂದಾದರೂ ತ್ಯಾಜ್ಯ ಸಂಸ್ಕರಣೆ ನಿರ್ವಹಣೆ ಕಾರ್ಯವನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು ಎಂದು ಪೌರಾಯುಕ್ತರಿಗೆ ನಿರ್ದೇಶನವನ್ನು ನೀಡಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಲವು ಗಣ್ಯರು, ಮುಖಂಡರು, ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಏನು ಬೀದರ್ನಲ್ಲಿ CMCನಿಂದ ಕಚರಾ ಜಮಾಯಿಸಿ ಏನು ಸುಲ್ತಾನ್ಪುರ ಏನು ಅವ್ರದ್ದೇ ಆದಂಥ ಒಂದು 24 ಎಕರೆಯಲ್ಲಿ ಈ ಕಚರಾ ಹಾಕೋಂಥ ಕೆಲಸ ಮಾಡ್ಲತ್ತಾರ. ಅದು ಊರವ್ರದ್ದು ಸುಮಾರು 15 ವರ್ಷದ್ದು ಇದು ನಡೀತಾ ಇದೆ. ಸಾಕಷ್ಟು ಸಲ ಹೇಳಿದ್ದಾರೆ. ಆದರೆ ಈಗ ಭಾಳ ಒಂದು ಸೀರಿಯಸ್ ಆಗಿ ಆ ಜನರದೊಂದು ಇದ್ರ ಮೇಲೆ ನಾನೇ ಒಂದು ಪರ್ಸ್ನಲ್ ವಿಸಿಟಿಗೆ ಬಂದಿದ್ದೀನಿ. ಮೇಲ್ನೋಟಕ್ಕೆ ನಾವು ನೋಡಿದರೆ ಎಲ್ಲೋ ಒಂದು ಕಡೆ CMC ಸ್ಟಾಫು ಇದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಸ್ವಲ್ಪ ಏರುಪೇರು ಮಾಡ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಕಮಿಷ್ನರ್ ಅವ್ರಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ ಹಿಡ್ದೆ ಇದಕ್ಕೆ ಯಾವ ಪ್ರೊಸೀಜರ್ ಯೂಸ್ ಮಾಡಿ ಏನು ನೊಣಗಳಾಗಲಿ ಬೇರೆ ಬೇರೆ ರೀತಿಯಿಂದಾಗಲಿ ಅದು ಕಂಟ್ರೋಲ್ ಮಾಡೋಂಥ ಮೆಜರ್ಸ್ ತೊಗೋಬೇಕು. ಆಮೇಲೆ ಇದಕ್ಕೆ ಸೈಂಟಿಫಿಕ್ ವೇದಾಗ ವಿಲೇಮರಿ ಮಾಡಿ ಇದಕ್ಕೆ ಯಾವ ಥರ ಡಿಸ್ಪೋಸಲ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇಮ್ಮಿಡಿಯೇಟ್ 8 ದಿವಸ ಒಳಗಡೆ ಈ ಯೂನಿಟು ಚಾಲೂ ಆಗಬೇಕು ಮತ್ತು ನನಗೊಂದು ರಿಪೋರ್ಟು ಕೊಡಬೇಕು. ಅದ್ರ ಮೇಲೆ ನಾನು ಸರ್ಕಾರಕ್ಕೆ ಬೇಕಾದ್ರೆ ಯಾವುದರ ಫಂಡ್ ಬೇಕಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. 1 ತಿಂಗಳು ಅಬ್ಸರ್ವ್ ಮಾಡಿ ಇದಕ್ಕೆ ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ ನೋಡ್ಕೊಂಡು ಮತ್ತು ಮುಂದಿನ ಕ್ರಮ ತೊಗೋಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ವಿಸಿಟ್ನಲ್ಲಿ ಕಂಡು ಬಂದಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಪಾಪ ಊರವ್ರದ್ದು ಗೋಳು ಕೇಳಿದರೆ ತುಂಬ ಭಯಾನಕ್ಕಿದೆ. ಯಾಕಂದರೆ ಅವ್ರ ಊರ ಜನನೇ ಒಂದು ರೀತಿಯಿಂದ ಆತಂಕಲ್ಲಿದ್ದಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಬ್ಲಾಸ್ಟಿಂಗ್ ಅದು ಇದು ನಡೀತದೆ. ಅದ್ರ ಬಗ್ಗೆದಾಗೂ ಅವ್ರು ನನಗೆ ಗಮನಕ್ಕೆ ತಂದಾರೆ. ಇವು ಎರಡಕ್ಕೂ ಏನದಲ್ಲ ಒಂದು ಭಾಳ ಇದ್ರ ಬಗ್ಗೆದಾಗಾರ ಈ ಕಮಿಷ್ನರ್ ಅವ್ರಿಗೆ ಹೇಳಿದ್ದೀನಿ. ಅದೇ ಈಗ ಭಾಳ ಶೀಘ್ರದಲ್ಲೇ ನಾಳೆ ಹಿಡ್ದೆ ಇದ್ರದ್ದು ಯಾವ ಥರ ಕಲ್ಚರ್ ಎಲ್ಲ ಯೂಸ್ ಮಾಡಿ ಇದಕ್ಕೆ ನಿಯಂತ್ರಣ ತರಬೇಕು ಅದು ಮಾಡೋಕ್ಕಷ್ಟೇ. ನೋಡೋಣ, ಈಗ ನಾವು ಬಂದು ಹೇಳತ್ತಿದ್ದೀವಿ. ಅದ್ರ ಬಾದ್ ಒಂದು 8 ದಿವಸ ಅಬ್ಸರ್ವ್ ಮಾಡ್ತೀವಿ. ಅದ್ರ ಬಾದ್ ನೋಡ ಬೀದರ್ ಸಿಟಿದು ಮುನ್ಸಿಪಾಲ್ಟಿದೆಲ್ಲ ಕಸರ ತಂದು ನಮ್ಮ ಊರೊಳಗೆ ಹಾಕ್ಲತ್ತಾರ. ಅದ್ರ ನಮ್ಮ ಊರೊಳಗೆ ಹಾಕ್ಲತ್ತಾರ ರೀ. ಹಾಕೋ ಕಡೆಯಿಂದ ಏನದ ಅಂದ್ರೆ ಅದ್ರ ನೀರೆಲ್ಲ ಬಂದು ಚೆಕ್ ಡ್ಯಾಮ್ಗಳ್ದ ನಿಂದಿರ್ಲತ್ತಾವ. ಪೂರಾ ಊರು ನೀರಿನ ಕ್ಲೈಮೇಟ್ ಖರಾಬಾಗಿ ಹೋಗ್ಯದ್ರಿ. ಒಂದೇದು ಕೆಟ್ಟ ನೀರಿನ ಇದನ್ನೇ ಕ್ಲೈಮೇಟೇ ಖರಾಬ್ ಹೋಗ್ಯದ ಮೇಲಿನ. ಎರಡನೇದು ಏನದಂದ್ರೆ ಆ ಬಾವಿ ನೀರು ಯಾರು ಬಾಸ್ಲದ್ದೇವು ಆ ಬೆಳೆನೂ ಬರೋಬರಿ ಬರಲ್ಲ ಹೊಂಟವ್ರಿ. ಮತ್ತು ಮೂರನೇದು ಏನದಂತಂದ್ರೆ ಅಲ್ಲಿ ದನ ಕರು ಯಾವ ಭೀ ಮೈಲಾಕ್ ಅದು ಹೋದ್ರೆ ಅಷ್ಟು ದನ ಕರು ಯಾವ ಭೀ ಮೈಲಾಕ್ ಹೋದ್ರೆ ನಾಯಿಗಳದು ಬಾದಿಲಿಂದ ಅದು ಕಡ್ದು ಮಾಡಿ ಹುಚ್ಚಾಗಿ ಸತ್ತೋಗ್ಲತ್ತಾವ. ಈಗ ಮಿನಿಮಮ್ ಒಂದು 4 ಜರ್ಸಿ ಆಕಳುಗಳು ಸರಿ ಹೋಗ್ಯಾವ್ರಿ. ಕುಡಿ ನೀರ ಕೆಟ್ಟ ವಾತಾವರಣ ಹೊಂಟದ್ರಿ. ಇನ್ನು ಅದು ಅವು ಏನಂತಾರೆ ನೀರು ಇದು ಮಾಡೋರಿಗೆ ಇನ್ನು ನೀವು ಒಯ್ದು ತೋರಿಸ್ರಿ, ನಾವು ಬಾವಿದೆ ಅಂತ ಕೊಡ್ತೇವೆ. ಪೂರಾ ನೀರಿನ ಕ್ಲೈಮೇಟ್ ಏನು ಮಾಡ್ತಾರೆ ಅಷ್ಟೇ ಥರದ ಕಚರ ಹಾಕ್ಲತ್ತಾರ. ಮ್ಯಾಲೆ ಕೆಮಿಕಲ್ ಹಾಕಿ ಉರಿ ಹಚ್ಕೊಡತ್ತಾರ ರೀ. ಅದು ದಿವಸ ಅದ್ರದ್ದು ಏನದಂತಂದ್ರೆ ಹೊಗೆ ಪೂರಾ ಊರಲ್ಲಿ ಭೀ ಹೊಗಿನೇ ಹೊಂಟದ್ರಿ. ಅಡಿ ಎಲ್ಲ ಹೊಗೆ ಆಲತ್ತದ್ರಿ. ಕೆಟ್ಟ ವಾಸನ ಲೇಬರ್ನು ಆ ಕಡೆ ಕೆಲ್ಸಕ್ಕೆ ಭೀ ಬರಲ್ಲ ಹೊಂಟ್ರಿ. ನಮ್ಮ ಊರಲ್ಲಿ ಏನಂದ್ರೆ ಅದು ಮುನ್ಸಿಪಾಲ್ಟಿ ಕಚರ ತಂದು ಹಾಕ್ಲತ್ತಾರ. ಆ ಕಚರದಿಂದ ಭಾರಿ ನುಕ್ಸಾನ ಆಗ್ಲತ್ತದ ನಮಗೆ. ಆ ಕಡೆ ಓಡಾಡೋದು ಗಾಳಿದು ವಾತಾವರಣ ಎಲ್ಲನೇ ಖರಾಬ್ ಆಗ್ಯದ. ಇಷ್ಟು ನಾಯಿ ಹೊಂಟವಲ್ಲಿಗೆ ಬೇಹಿಸಾಬ್ ನಾಯಿ ನೊಣಗಳ ಮನೆ ಊಟ ಮಾಡೋದು ಹೊಂಟವು, ಲಗ್ನ ಮಾಡಿಕೊಳ್ಳಲು, ನೀರು ಕುಡಿಕೊಳ್ಳಲು ಆಯಿತು, ಹೈದ ಉರಿ ಜ್ವರ ಚಳಿ ಎಲ್ಲನೇ ಇದ್ರಾಗ. ಮತ್ತು ಚಿಕ್ಕಳು ಭಾಳ ಆಗ್ಯಾವ. ಎಲ್ಲರಿಂದ ನಮಗೆ ತ್ರಾಸು ಭಾಳ ಆಗ್ಲತ್ತ. ಇಲ್ಲಿ ನಾವು ಊರಾಗ ಇರೋದು ಊರು ಬಿಡೋದು ಬರೋಬರದ. ಬಂಡಪ್ಪರ ನಮ್ಮ ಊರಿಗೆ ಇವತ್ತೇನು ಹೊಂಟಾರ, ಬಂಡಪ್ಪರ ನಮ್ಮ ಊರಿಗೆ ಹೊಂಟಾರ. ಅವ್ರಿಗೆ ಏನಂತಂದ್ರೆ ದಯವಿಟ್ಟು ಕೇಳ್ಕೊಡ್ತೇವೆ, ಕೈ ಜೋಡಿಸಿ ಇದು ಇಲ್ಲಿದ್ದೇನಂದ್ರೆ ತೆಗ್ಸಾಕ್ಬೇಕಂತ. ಇದು ನಮ್ಮ ಊರ್ದವ್ರು ಕಾಯಿಸದ ಅಂತ ತಿಳ್ಕೊರಿ. ಇಲ್ಲಾಂದ್ರೆ ಇದು ಊರು ತೆಗಲ ಬರಲ್ಲ. ಅದು ಭಾರಿ ಕಷ್ಟ ಭಾಳ ಅದ. ಊಟ ಮಾಡೋದು ಕಷ್ಟ ಅದ, ಮಲ್ಕೊಂಬೋದು ಕಷ್ಟ ಅದ, ಗಾಳಿ ಖರಾಬ್ ಆಗ್ಯದ, ಉರಿ ಜ್ವರ ಹೊಂಟವ. ಆಯ್ತಂದ್ರೆ ಊಟ ತಿಂಡಿ ಹೋಗಲ್ಲ. ನಾಯಿ ಪೂರ ಇಲ್ಲಿ ಅವ, ನೊಣಗಳು ಪೂರ ಇಲ್ಲಿ ಅವ, ನೀರು ಭೀ ಖರಾಬ್, ಎಲ್ಲನೇ ಖರಾಬ್. ಹರ್ ಮನುಷ್ಯನ ಹಾಲತ್ ಖರಾಬ್ ಆಲತ್ತದ. ನಾವು ಈ ಊರಾಗ ಜೀವನ ಮಾಡೋದು ಭಾಳ ಮುಷ್ಕಿಲ್ ಆಗ್ಯದ. 15 ವರ್ಷ ಆಯ್ತು. ನಮಗೆ ಖುನೈದಿಲ್ಲ ರೀ. ಅವ್ರು ಹ್ಯಾಂಗೆ ಮಾಡಿರು, ಯಾರು ಕೊಟ್ಟರು, ತಂದು ಹಾಕೋದು ಖುನೈದಿಲ್ಲ. ಎಷ್ಟೋ ಸಲ ನಾವು ರಸ್ತಾ ರೋಕೋ ಇದಕ್ಕೆ ರೀ, ಎಷ್ಟೋ ಸಲ ನಾವು ರಸ್ತಾ ರೋಕೋ ಮಾಡಿದ್ವು, ರಸ್ತಾ ರೋಕೋ ಆಂದೋಲನ ಮಾಡಿದ್ವು. ಅಂದ್ರೆ ಭೀ ಅವ್ರು ಬಿಟ್ಟಿಲ್ಲ, ಹೊಡಿಲ್ಲ ಬಂದಾರೆ ನಮಗೆ. ಈ ಹಾದಿ ಬಿಟ್ಕೊಟ್ಟು ಮತ್ತು ಬೇರೆ ಹಾದಿನ ತಂದು ಹಾಕ್ಲತ್ತಾರ. ಈ ಹಾದಿ ಬಂದು ಮಾಡ್ಯಾರ ಅವ್ರು.
ನಮಗೆ ಒಳ್ಳೆ ಬಂದವರು ಎಷ್ಟೋ ಸಲ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಆಶ್ರಯದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಸಂವಿಧಾನ ಸಂರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಕ್ಯಾಂಡಲ್ ಬೆಳಗಿಸುವ ಮೂಲಕವಾಗಿ ರಾಜರತ್ನ ಅಂಬೇಡ್ಕರ್ ಹಾಗೂ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಸಮಾವೇಶಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಸಮಾವೇಶದಲ್ಲಿ ಪಾಲ್ಗೊಂಡ ಎಲ್ಲಾ ಜನಪ್ರತಿನಿಧಿಗಳು, ಗಣ್ಯರು, ಸಂಘಟನೆ ಪದಾಧಿಕಾರಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಅಂಬೇಡ್ಕರ್ನ ಅನುಯಾಯಿಗಳು ಸಂವಿಧಾನ ಸಂರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂಬ ಸಾಮೂಹಿಕ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದರು. ಜಿಲ್ಲೆಯ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ಸಂರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಸಮಾವೇಶವನ್ನು ಉದ್ದೇಶಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಮೀಸಲಾತಿ ಇಲ್ಲದ ಸಮಯದಲ್ಲಿ ಪರಿಶ್ರಮದಿಂದ ಅಧ್ಯಯನವನ್ನು ಮಾಡಿ ಅನೇಕ ಪದವಿಗಳನ್ನು ಪಡೆದುಕೊಂಡು ಸಂವಿಧಾನವನ್ನು ಬರೆದರು. ಅವರು ನಮಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ಬಣ್ಣಿಸಿದರು. ಮುಟ್ಟಿದ್ರೆ ಸಾಕು ಇಡೀ ಹಿಂದೂಸ್ತಾನ ಎತ್ತುಕೊಳ್ಳುತ್ತೆ ಅಂತ ಒಂದು ದೊಡ್ಡ ಶಕ್ತಿ. ಹಾಗಾಗಿ ಇವತ್ತು ನೋಡ್ರಿ, ಇವತ್ತು ಎಂತ ಹಕ್ಕು ಕೊಟ್ಟಾರ. ಈಗ ಹನುಮಂತಪ್ಪ ಅವ್ರು ಹೇಳಿದ್ರು, ಇವತ್ತು ಓಟಿನ ಗರೀಬ ಒಂದು ಕೂಲಿ ಮಾಡಿ ಹೋದ್ರು ಬಿ ಒಂದು ಓಟು, ಟಾಟಾ ಬಿರ್ಲಾ ಹೋದ್ರು ಬಿ ಒಂದು ಓಟು. ನಾವೇನ್ ಮಾಡತ್ತೀವಿ, ಯಾರಿಗಿಡದರ ಇಡ್ರಿ, ಬೇಕಾದವ್ರಿಗೆ ಪಟ್ಕಾಸ್ ಹಾಕ್ರಿ ಅಂತ ಹೇಳಿದ್ದು ಬಾಬಾ ಸಾಹೇಬ್. ಅದರಂತೆ ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವ ಈಶ್ವರ್ ಬಿಖಂಡ್ರೆ ಅವರು ಮಾತನಾಡಿ, ದೇಶದಲ್ಲಿ ಬೇರೂರಿರುವ ಕೋಮುವಾದಿ ಹಾಗೂ ಜಾತಿವಾದಿ ಶಕ್ತಿಯನ್ನ ಬೇರು ಸಹಿತ ಕಿತ್ತೆಸೆಯಲು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕಾಗಿದೆ. ಆಗ ಮಾತ್ರ 2019ರಲ್ಲಿ ಒಳ್ಳೆಯ ದಿನಗಳನ್ನು ಕಾಣಲು ಸಾಧ್ಯವೆಂದರು. ಆಳುವ ಸರ್ಕಾರಗಳು ಸಂವಿಧಾನದ ಆಶೆ ಈಡೇರಿಸಿದರೆ ದೇಶದಲ್ಲಿ ಬಡತನ ಹಾಗೂ ಜಾತೀಯತೆಯೇ ಇರಲಾರದು. ಕೋಮುವಾದಿ ಶಕ್ತಿಗಳು ಸಂವಿಧಾನ ವಿರೋಧಿ ಮಾರ್ಗದಲ್ಲಿ ಸಾಗುತ್ತಿರುವುದರಿಂದ ಸಮಸ್ಯೆಗಳು ಜಟಿಲಗೊಳ್ಳುತ್ತಿವೆ ಎಂದು ಟೀಕೆಯನ್ನ ಮಾಡಿದರು. ಮೋಸ ಮಾಡಿ ಪಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ದಾರಿ ತಪ್ಪಿಸಿ, ಯುವಕರಿಗೆ ದಾರಿ ತಪ್ಪಿಸಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ರೈತರ ಆದಾಯ ದಪ್ಪಟ್ಟು ಮಾಡ್ತೀವಿ, ನಾವೆಲ್ಲ ಹಿಂದೆ ತೋರಿಸ್ತೀವಿ, ಚಂದ ತೋರಿಸ್ತೀವಿ, ನಿಮ್ಗೆ ಸ್ವರ್ಗವನ್ನೇ ಮಾಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಇವತ್ತು ಯಾವ ರೀತಿಯ ದುರಾಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ. ಇಂದು ಇಡೀ ದೇಶದಾದ್ಯಂತ ಅಸಹಿಷ್ಣುತೆ ಇದೆ, ಅರಾಜಕತೆ ಇದೆ. ಇವತ್ತು ಶೋಷಿತರು, ಬಡವರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು ಭಯದ ವಾತಾವರಣದಲ್ಲಿದ್ದಾರೆ. ಒಬ್ಬ ಕೇಂದ್ರದ ಸಚಿವ ಬಹಿರಂಗವಾಗಿ ಸಂವಿಧಾನ ಬದಲಾಯಿಸ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ಆಲೋಚನೆ ಮಾಡಿ ಬಂಧುಗಳೇ, ಇವತ್ತು ಯಾವ ನಿಟ್ಟಿನಲ್ಲಿ ಇವರು ಜಾತೀಯತೆಯನ್ನು ತರ್ತಾ ಇದ್ದಾರೆ, ಹೊಡೆದಾಡುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಸಾಧನೆ ಅಂತೂ ಶೂನ್ಯ ಇದೆ. ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಇಂದು ದೇಶದಲ್ಲಿರುವಂತ ಯಾವ ರೀತಿಯಲ್ಲಿ ವಿಚಾರಗಳಿದ್ದಾವೆ ನೀವೇ ಆಲೋಚನೆ ಮಾಡಿ. ಎಲ್ಲಾ ಸ್ವಾಯತ್ತ ಸಂಸ್ಥೆಗಳು, ಸಿಬಿಐ ಇರಬಹುದು, ಇವತ್ತು ಯಾವ ರೀತಿಯಲ್ಲಿ ನಿಮ್ಮ ಎಲೆಕ್ಷನ್ ಕಮಿಷನ್ ಇರಬಹುದು, ಇಲ್ಲಿರುವಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಅವರಲ್ಲಿ ಇರುವಂತ ಎಲ್ಲಾ ಸಂಸ್ಥೆಗಳನ್ನು ಇವತ್ತು ದುರುಪಯೋಗ ಮಾಡಿಕೊಂಡು ಪ್ರತಿಯೊಬ್ಬರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಇದ್ರು ಯಾರಾದ್ರೂ ಪತ್ರಿಕೆಯಲ್ಲಿ ಹೆಚ್ಚು ಕಡಿಮೆ ಬರೆದ್ರೆ ಅವ್ರ ಮೇಲೆ ರೇಡ್ ಮಾಡಿಸುವಂತದ್ದು ಒಂದು ರೀತಿಯ ಸೇಡಿದ ರಾಜಕಾರಣ, ಒಂದು ರೀತಿಯ ಇವತ್ತಿನ ದಿವಸ ಯಾವ ವಿಚಿತ್ರವಾದಂತ ಒಂದು ವಾತಾವರಣ ಇವತ್ತು ದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ. ಇಂಥ ಒಂದು ಸರ್ಕಾರ ಇರಬೇಕಾ? ಆತ್ಮೀಯ ಬಂಧುಗಳೇ, ಸಂವಿಧಾನ ಬದಲಾವಣೆ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಏಪ್ರಿಲ್ 23ನೇ ತಾರೀಕಿಗೆ ದೊಡ್ಡ ಒಂದು ಸಮಾವೇಶವನ್ನು ಮಾಡಿ ಇದರ ವಿರುದ್ಧ ಪ್ರತಿಭಟನೆ ಮಾಡಿದರು. ಅನೇಕ ಸಂಘ ಸಂಸ್ಥೆಗಳು, ಜಾತ್ಯತೀತ ವಿಚಾರವುಳ್ಳುವಂತ ಜನ 1 ವರ್ಷದಿಂದ ಪ್ರತಿಭಟನೆ ಶುರು ಆಯಿತು. ಅದಾದ ಮೇಲೆ ಅವರ ಅಟ್ಟಹಾಸ ಇವತ್ತು ಕಡಿಮೆ ಆಗಿದೆ, ನೀವು ನೋಡ್ತಾ ಇದ್ದೀರಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಮಾತನಾಡಿ, ಎಲ್ಲ ಸಮಾಜದ ಹಿತ ಬಯಸಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಡ ಶೋಷಿತ ಸಮಾಜದ ಕಲ್ಯಾಣವನ್ನು ಗಮನದಲ್ಲಿ ಇಟ್ಟುಕೊಂಡು ಸಂವಿಧಾನ ರಚನೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ, ಸಮಾಜ ಹಾಗೂ ಧರ್ಮಕ್ಕೆ ಸಮಾನತೆಯನ್ನು ಕಲ್ಪಿಸಿದ್ದಾರೆ. ಅಂತೆಯೇ ಇದು ವಿಶ್ವದ ಶ್ರೇಷ್ಠ ಸಂವಿಧಾನವಾಗಿ ಗುರುತಿಸಿಕೊಂಡಿದೆ ಎಂದರು. अटल बिहारी वाजपेयी था जिसने इस देश में संविधान की समीक्षा होनी चाहिए ये बात को बढ़ावा दिया. उसने एक कमेटी गठित की और संविधान किस तरह से गलत है ये ढूंढने का काम उसने किया. अटल बिहारी वाजपेयी आया था इस देश की घटना बदलने के लिए.
अटल बिहारी वाजपेयी इस देश की घटना बदलने के लिए आया था, लेकिन उसको खुद का घुटना बदलना पड़ा। घटना का एक कलम वो बदल नहीं पाया। ಅದರಂತೆ ಮೌಲಾನಾ ಅಜ್ವದ್ ಖಾಸ್ಮಿ ನದ್ವಿ ಮದಾನಿಯವರು ಮಾತನಾಡಿ, ಬಾಬಾ ಸಾಹೇಬರು ಮನುಷ್ಯತ್ವದ ಮೌಲ್ಯವನ್ನು ಅರಿತುಕೊಂಡು ಸಂವಿಧಾನ ಬರೆದಿದ್ದಾರೆ. ಸಂವಿಧಾನದಲ್ಲಿ ಮಾನವೀಯ ಕಳಕಳಿ, ಪ್ರೀತಿ ಹಾಗೂ ಭ್ರಾತೃತ್ವತೆ ಮಹತ್ವ ನೀಡಲಾಗಿದೆ ಎಂದರು. ಸಮಾವೇಶದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಭಾರತ್ಬಾಯಿ ಮಲ್ಲಿನಾಥ್ ಶೇರಿಕಾರ್, ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಸಿಂಗ್, ಕಾಂಗ್ರೆಸ್ನ ಮುಖಂಡರಾದ ಬಸವರಾಜ ಬುಳ್ಳಾ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗೀತಾ ಚಿದ್ರಿ, ಮನ್ನಾನ್ ಸೇಠ್, ಸಮಿತಿ ಗೌರವ ಅಧ್ಯಕ್ಷ ಆನಂದ್ ದೇವಪ್ಪ, ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್, ಪ್ರಚಾರ ಸಮಿತಿ ಅಧ್ಯಕ್ಷ ಬಾಬುರಾವ್ ಪಾಸ್ವಾನ್, ಇರ್ಷಾದ್ ಅಲಿ ಪಹಲ್ವಾನ್, ಮಹೇಶ್ ಗೋರ್ನಾಳ್ಕರ್, ಅಶೋಕ್ ಮಾಳಗೆ, ಸುಬ್ಬಣ್ಣ ಕರಕನಹಳ್ಳಿ, ಪಂಡಿತ್ ಚಿದ್ರಿ, ಗಂಗಮ್ಮ ಫುಲೆ ಹಾಗೂ ಲಿಂಗಾಯತ ಸಮಾಜದ ಶಾಂತಬಾಯಿ ಬಿರಾದರ್ ಹಾರೂಗೆರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. किसी जात की बुनियाद पर नहीं, ये सिर्फ इंसानियत की बुनियाद पर बनाया गया है। हम सब के सब इंसान हैं और उस मालिक ने हमें इंसान बनाया है। और इंसान का मतलब ये है, अरबी जुबान का शब्द है ये, इंसान उनसे बना है, प्रेम से बना है। एक इंसान दूसरे इंसान के तय प्रेम का मामला, मोहब्बत का मामला, उस इंसानियत के साथ अगर हम जिंदा रहेंगे, ये मुल्क भी जिंदा रहेगा, ये दस्तूर कायम रहेगा और एक साफ सुथरी जिंदगी हम सब बसर करेंगे। हमें इंसानियत के पैगाम को आम करना है, हमें मानवता के संदेश को एक एक घर ले जाना है। इंसानों में कोई बड़ा कोई छोटा नहीं, तमाम के तमाम इंसान मिट्टी से बनाए गए हैं। उस मालिक ने हमें पैदा किया और इंसान इंसान के काम आए, ये सबसे बड़ी इंसानियत है। हमें काम करना है, हम तालियां पीटें, हम आवाज लगाएं, बहुत ठीक, लेकिन हमें काम करना है। जितने लोग यहाँ आए हुए हैं, जितने लोग स्टेज पर बैठे हुए हैं, तमाम को काम। ಇತ್ತೀಚೆಗಷ್ಟೇ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಲಿಫ್ಟ್ ಅಪಘಾತ ಹಿನ್ನೆಲೆಯಲ್ಲಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ದಿಢೀರನೆ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಕುಂದುಕೊರತೆಗಳ ಸಮಸ್ಯೆಗಳ ವೀಕ್ಷಣೆ ಪರಿಶೀಲನೆಯನ್ನು ಮಾಡಿದರು. ಆಸ್ಪತ್ರೆಯ ಪ್ರತಿ ವಾರ್ಡ್ಗಳಿಗೆ ಹೋಗಿ ಅಲ್ಲಿಯ ರೋಗಿಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳ ಕುರಿತಾಗಿ, ಆಸ್ಪತ್ರೆಯಲ್ಲಿ ಅವರಿಗೆ ದೊರಕುತ್ತಿರುವ ಚಿಕಿತ್ಸಾ ವ್ಯವಸ್ಥೆ ಕುರಿತಾಗಿ ಕೇಳಿ ತಿಳಿದುಕೊಂಡರು. ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದಿರುವ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ CS ರಗಟೆ ಅವರಿಗೆ ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯಲ್ಲಿ ಎಂದಿಗೂ ಕೂಡ ಸುಧಾರಣೆ ಕಂಡು ಬಂದಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ದಿಢೀರನೆ ನಗರದ ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅಲ್ಲಿಯ ಸ್ಥಿತಿಗತಿಗಳ ಕುಂದುಕೊರತೆಗಳ ಕುರಿತಾಗಿ ವೀಕ್ಷಣೆ ಪರಿಶೀಲನೆಯನ್ನು ಮಾಡಿದರು. ಇತ್ತೀಚೆಗಷ್ಟೇ ಸಂಭವಿಸಿದ ಲಿಫ್ಟ್ನ ಅಪಘಾತದಿಂದಾಗಿ ಜನಸಾಮಾನ್ಯರಲ್ಲಿ ಆತಂಕ ಮನೆ ಮಾಡಿದ್ದು, ಅದನ್ನು ಹೋಗಲಾಡಿಸಲೆಂದೇ ಖುದ್ದಾಗಿ ಅಧಿಕಾರಿಗಳೊಂದಿಗೆ ಲಿಫ್ಟ್ ಮೂಲಕವೇ ವಾರ್ಡ್ಗಳಿಗೆ ತೆರಳಿ ಪ್ರತಿ ರೋಗಿಗಳೊಟ್ಟಿಗೆ ಮಾತನಾಡಿ ಅವರಿಗೆ ಒದಗಿಸುತ್ತಿರುವ ಮೂಲಭೂತ ಸೌಕರ್ಯ, ಚಿಕಿತ್ಸಾ ವ್ಯವಸ್ಥೆ ಕುರಿತಾಗಿ ಸಮಸ್ಯೆಗಳ ಕುರಿತಾಗಿ ಕೇಳಿ ತಿಳಿದುಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸಚಿವನಾದ ನಂತರ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಸಮಸ್ಯೆಗಳನ್ನು ಆಲಿಸಿದ್ದೇನೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೂಡ ನೀಡಿದ್ದೇನೆ. ಆದರೆ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿಯವರೆಗೂ ಇಂದಿಗೂ ಕೂಡ ಸುಧಾರಣೆ ಕಂಡು ಬಂದಿಲ್ಲ. ನೈರ್ಮಲ್ಯ ಸಮಸ್ಯೆ ಮುಂದುವರೆದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಡಿ ದರ್ಜೆ ನೌಕರರ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕಾಗಿ ಎಲ್ಲಾ ವಿಭಾಗಗಳಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ವೈದ್ಯಾಧಿಕಾರಿಗಳು ಹೇಳುತ್ತಿದ್ದಾರೆ. ಸ್ವಚ್ಛತಾ ಸಿಬ್ಬಂದಿ ನೇಮಕಕ್ಕೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಸಹ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕಾಗಿದೆ ಎಂದರು. ಬ್ರೇಮ್ಸ್ನ ವೈದ್ಯಕೀಯ ನಿರ್ದೇಶಕ ಸಿ ಚೆನ್ನಣ್ಣ ಅವರ ಅವಧಿ ಮುಗಿದಿದೆ. ಹೊಸ ಅಧಿಕಾರಿಯನ್ನು ನೇಮಕ ಮಾಡಿಲ್ಲ. ಇದರಿಂದಾಗಿ ಆಡಳಿತ ವ್ಯವಸ್ಥೆ ದುರ್ಬಲಗೊಂಡಿದೆ. ಆಸ್ಪತ್ರೆ ಸಮಸ್ಯೆಗಳ ನಿವಾರಣೆ ಮತ್ತೊಮ್ಮೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯೊಂದಿಗೆ ಸಮಾಲೋಚನೆ ನಡೆಸಲಾಗುವುದು. ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅರವಿಂದ್ ಕುಮಾರ್ ಅರಳೆ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಭಾರತ್ಬಾಯಿ ಮಲ್ಲಿನಾಥ್ ಶೇರಿಕಾರ್, ನಗರಸಭೆಯ ಹಂಗಾಮಿ ಅಧ್ಯಕ್ಷರಾಗಿರುವ ಶಾಲಿನಿ ರಾಜು ಚಿಂತಾಮಣಿ, ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ CS ರಗಟೆ, ವಾರ್ತಾಧಿಕಾರಿ ಗವಿ ಸಿದ್ದಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಏನು ಸುಟ್ಟಾಗಿದೆ ವಯಸ್ಸಾಗಿದೆ ಏಟಾಗಿದೆ ವಯಸ್ಸು ನಮ್ಮದೇ ಚೌಪನಾಗ क्या बोल रहे हैं आप करें सर यहाँ है सामने वो क्या दे रहे हैं क्या बोल रहे डॉक्टर लगाते नहीं सीधा वो टाइम लगता माँ आज ही नहीं करते उसको एक 7-8 दिन रखे उसको सीधा इवेरडू चालू ಸರಿ ಬಂದಿದೆ ಸರ್ 6th ಚಾರ್ಜ್ ಸರ್ ಈಗ ನಿನ್ನೆ ಅದು ಸ್ಟಕ್ ಆಗಿ ಇದೆ ಸರ್ ಅದಕ್ಕೆ ಅವ್ರಿಗೆ ನಾವು ಹೇಳಿ ಇದು ಲಿಫ್ಟ್ ಎರಡೇ ಲಿಫ್ಟ್ ನಮಗೆ ಪರ್ಮಿಷನ್ ಇದೆ ಸರ್ ಅದು ಕೂಡ ಹಾಸ್ಪಿಟಲ್ ರೆಡಿ ಆಗಲಾರ್ದು ಶಿಫ್ಟ್ ಮಾಡಿ ಆಮೇಲೆ ಫಾಲ್ಸ್ ಇನ್ನೊಂದು ಟೈರ್ಸ್ ಈಗ ನಾವು ಫಸ್ಟ್ ಡೇ ಬಂದಾಗೆ ಹೇಳಿದ್ದೆ ಲೈಟಿಂಗ್ ಸಿಸ್ಟಮ್ ಚೇಂಜ್ ಮಾಡಿ ಕೆಲಸ ಮಾಡಿ ಹಾಂ ಒಂದು ಲೈಟ್ ಇಲ್ಲ ಅವತ್ತೇ ಹೇಳಿದ್ದೆ ನಾನು ಫಸ್ಟ್ ವಿಸಿಟ್ನಲ್ಲೇ ಹೇಳಿದ್ದೆ ಇದು ಪಾಟೀಲ್ರೆ ಇಲ್ಲಿ ನಾನು ಈ ಬ್ರಿಮ್ಸ್ ಹಾಸ್ಪಿಟಲ್ದಾಗ ಇದ್ದೇನೆ ಅವತ್ತು ನಾವು ಮೀಟಿಂಗ್ ಮಾಡಿದಾಗ ಅದು ಸಪ್ರೇಟ್ ಲೈನ್ ಕಡಿಂದ ಎಲ್ಲೆಲ್ಲಿ ತನಕ ಬಂತದು ಯಾರು ಕೊಡ್ಬೇಕು ಟ್ರಾನ್ಸ್ಫಾರ್ಮರ್ ಅದು ಬ್ರಿಮ್ಸ್ ಅವ್ರಿಗೆ ತರಬೇಕು ಅಂತಾರೆ ರೊಕ್ಕ ಪರ್ಮಿಷನ್ ಅನ್ಬೇಕು ಆಗಿಲ್ಲ ನಮ್ಗೆ ಹೇಳ್ಬೇಕಲ್ರಿ ಯಾರು ಹೋಗ್ಯಾರ ಫೈನ್ ಅಲ್ಲ ಒಂದು ಮಾತು ನಮ್ಗೆ ಹೇಳಿದ್ರೆ ನಾವು ಮಾಡ್ಬೋದು ಸರಿ ಸರಿ ನಾನು ನೋಡ್ತೀನಿ ಈಗ ಅದು ನೀವು ಲೈನಾರ ತೊಗೊಂಡ್ಬರ್ರಿ ಇಲ್ಲಿ ತನಕ ಬಂದದೀಗ ಲೈನ್ ರೆಡಿ ಮಾಡ್ಯಾರಂತಲ್ಲ ಈಗ ಅವರು ಈಗ ಲೈನ್ ರೆಡಿ ಮಾಡ್ಯಾರಂತಲ್ಲ ಇರ್ತಲ್ಲ ಈಗ ಮಾತಾಡೋದು ಲೈನ್ ರೆಡಿ ಮಾಡಿದ್ದೀನಲ್ಲ ತರ ಸರ್ ಅದು ಟ್ರ್ಯಾಕ್ ಕ್ರಾಸ್ ಆಗಿದೆ ಸರ್ ಅದು ಕೇಬಲ್ ಅಲ್ಲ ಸರ್ ಈಗ ಟ್ರ್ಯಾಕ್ ಕೆಳಗಿನ ಬರಬೇಕು ಅಂದರೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಆ ಟೆಂಡರ್ ಇದ್ದವ್ರು ಇನ್ನೂ ಅದು ಕೆಳಗಡೆ ಸುರಂಗ ಹೊಡೆದು ತಂದಿಲ್ಲ ಸರ್ ಆಗ ಹೇಳಿದೆ ಲೈಟ್ಗಳು ಆಗ್ತದೆ ಆಮೇಲೆ ನಿಮ್ಮ ಏನಂತ ಯಾರಂತ ಪ್ರಾಬ್ಲಮ್ ಹೌದು ಆಗಲಿ ಎದುರಾಗಬೇಕು ನೀವು ಒಂದು ಹೇಳ್ತೀರಿ ಅವ್ರೊಂದು ಹೇಳ್ತಾರೆ ಇದು ಏನದ ಒಂದು ಕೆಲಸ ಮಾಡಿದ್ರು ಸರ್ ಅದು ಬಿಡ್ರಿ ಈಗ ಅವನಿಗೆ ಅಲ್ಲೇ ಇಟ್ಬಿಡ್ರಿ ಅದಕ್ಕೆ ಬಿಟ್ಟು ಈಗ ನಾವು ಅವಾಗ ಬರಲ್ಲ ಅವಾಗ ಇನ್ನೊಂದು ವರ್ಷ ಬರಲ್ಲ ಹೋದ್ರೆ ನಾವು ಹಾಗೆ ಕೊಡೋದ ಅದು ಆಯ್ತಪ್ಪ ಈಗ ನೀವು ರಿಮೈಂಡ್ ಹಾಕ್ಬೇಕು ನಮಗೆ ಅಲ್ಲ ರಿಮೈಂಡರ್ ಬೇಡ ನಾವು ಕೊಟ್ಟಿದ್ರಿ ನೆಕ್ಸ್ಟ್ ಅಲ್ಟರ್ನೇಟಿವ್ ಏನು ಮಾಡಬೇಕು ಅಂತೇಳಿ ನೀವು ಒಂದು ಪ್ರಪೋಸಲ್ ಕೊಡಿ ನಮಗೆ ಅವರಿಗೆ ತೆಗೆದಾಕಿ ನಾವು ಬೇರೆ ಸಪ್ರೇಟ್ ಟೆಂಡರ್ ಅದು ಇರಲಿ ಬಿಡಲಿ ನಾವು ಸಪ್ರೇಟಾಗಿ ನಾವು ಏನು ಮಾಡಬೇಕು ಅಂತ ಅದು ಕೊಡಿ ಸರ್ ಮೇಜರ್ ಪ್ರಾಬ್ಲಮ್ ಸ್ಕ್ಯಾನಿಂಗ್ ಪ್ರಾಬ್ಲಮ್ ಮುಂಜಾನೆ 6 ಗಂಟೆಗೆ ಬಂದು ಪ್ರೊಪೋಸ್ ತಗೋಬೇಕಾಗ್ತದೆ ಅದು ಪ್ರೆಗ್ನೆನ್ಸಿಗೆ ಬೇರೆಯವರಿಗೆ ಏನು ಅವರು ದಿನಾಲೂ 50 ಸ್ಕ್ಯಾನ್ ಒಂದು ಸಲಕ್ಕೆ 3 ಜನ ಬಂದರು 60 ಸ್ಕ್ಯಾನ್ ಮಾಡಿದ್ಮೇಲೆ ಅದು CT ಸ್ಕ್ಯಾನ್ ಅವರು ಎಕ್ಸ್ರೇ ರಿಪೋರ್ಟ್ ಮಾಡಬೇಕು ರೆಗ್ಯುಲರ್ ನೋಟಿಫಿಕೇಶನ್ ಮಾಡಿದ್ರು ಬರ್ತಾ ಇದ್ದಾರೆ ಯಾರು ಬಂದಿಲ್ಲ ಸರ್ ತಮ್ಮ ಗಮನ ತಂದಿಲ್ಲ ಸರ್ ಬಂದಿಲ್ಲ ಒಬ್ಬರು ಏನಾಗಿದೆ ಸರ್ ಈಗ ಒಬ್ಬರು PG ಮಾಡಿದ್ದಾರೆ ಅವರಿಗೆ 1 ಇಯರ್ ಕಂಪಲ್ಸರಿ ಇರ್ತದೆ ನಿನ್ನೆ ಬ್ರಿಮ್ಸಲ್ಲಿ ಲಿಫ್ಟ್ನಲ್ಲಿ ಒಂದು ಅನಾಹುತ ಆಗಿ ಏನು 13 ಜನ ಸ್ಟ್ರಕ್ ಆಗಿದ್ದರು ಅದರಲ್ಲಿ ವಿಶೇಷವಾಗಿ 8 ದಿವಸದೊಂದು ಮಗುನು ಭಾಳ ನಮ್ಮ ಅಗ್ನಿಶಾಮಕ ದಳದವರು ಬಂದು ಅದಕ್ಕೆ ಕಾಪಾಡಿ ಎಲ್ಲರಿಗೇನೆಲ್ಲ ಸುರಕ್ಷಿತವಾಗಿ ಹೊರಗಡೆ ತೆಗೆದಾರ ಅವರಿಗೂ ನಾನು ಧನ್ಯವಾದ ಹೇಳ್ತಾ ಅದಕ್ಕೆ ಇವತ್ತು ನಾನು ಇವತ್ತು ಬಂದ ತಕ್ಷಣ ಇವತ್ತು ವಿಸಿಟ್ ಮಾಡೋಣ ಇಲ್ಲಿಂದ ಯಾವ ರೀತಿ ಇದೆ ನೋಡೋಣ ಅಂತೇಳಿ ಬಂದೆ ಮತ್ತೆಲ್ಲ ವಿಚಾರಿಸಿದಾಗ ಇವತ್ತೇನು
ನಾನು ಮೊದಲನೇ ಬಾರಿ ಸಚಿವನಾಗಿ ಇಲ್ಲಿ ಮೀಟಿಂಗ್ ತೊಗೊಂಡಾಗ ಇಲ್ಲಿ KEB ಸಮಸ್ಯೆ ಬಂದಿತ್ತು. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ KEBದವರಿಗೆ, ಅವ್ರು KEBದವ್ರು ತಮ್ಮ ಕೆಲಸ ಮಾಡಿದ್ದಾರೆ. ಯಾಕಂದರೆ ಈಗೂ ನಾನು ಮಾತಾಡಿದೆ. ಈಗ ನಮಗೆ ಮುಖ್ಯವಾಗಿ ಇಲ್ಲೊಂದು ಮೇನ್ 1000 KVA ಕರೆಂಟ್ ಬೇಕಾಗಿದೆ ಇಲ್ಲಿ. ಈಗ KEB ಕೆಲಸ ಆದ್ರೆ ಅದರ ಜನ್ರೇಟರ್ ಇದು ಟ್ರಾನ್ಸ್ಫಾರ್ಮರ್ ಬೇಕು 1000 KVA ಅದು. ಅದಕ್ಕೆ ಯಾರು ಕಾಂಟ್ರಾಕ್ಟರ್ ತೊಗೊಂಡಿದ್ದಾರೆ ಅವ್ರು ನಮ್ಮ ಸ್ಕೋಪ್ ಆಫ್ ವರ್ಕ್ದಲ್ಲಿ ಇಲ್ಲ ಅಂತಾರೆ. ಅದಕ್ಕೆ ನಮ್ಮ ಇಲ್ಲಿದ್ದು ಕೆಲವು ಮುಖ್ಯಸ್ಥರಿಗೂ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು. ಅವ್ರು ಮಾಡ್ಲತ್ತಾರ, ಅವರು ದವಾಖಾನೆ ಪಾಪ ಅವ್ರನ್ನ ಪೇಷಂಟ್ ನೋಡೋದು ಗಿಡೋದು ಎಲ್ಲ ಮಾಡ್ಲತ್ತಾರ. ಬಟ್ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ಗೆ ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾಯಿದೆ. ಯಾಕಂದ್ರೆ ನಾನು ಫಸ್ಟ್ ಡೇನೇ ಹೇಳಿದ್ದೆ, ಈಗ ಅವ್ರ ಕೆಲಸ ಮಾಡಿದರೆ ಮತ್ತು ಇದು 1000 KVA ನಮ್ಮಲ್ಲಿ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಅಂತೇಳಿ ಈಗ ಹೇಳ್ತಾವ್ರೆ. ಅದಕ್ಕೆ ನಾನು ಸೋಮವಾರ ಇಲ್ಲಿ ಸಂಬಂಧಪಟ್ಟಿಂದ ಯಾರಿಗಾರ ಒಬ್ರಿಗೆ ಕಳಿಸ್ರಿ, ಅಲ್ಲಿ ಯಾರಿಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಹೇಳಬೇಕು, ಹೇಳಿಸಿ ಅದಕ್ಕೆ ಅಪ್ರೂವಲ್ ಕೊಡಿಸ್ತೀನಿ ಅಂತ ಹೇಳಿದೆ. ಯಾಕೆ ದುಡ್ಡು ಇದೆ. ಅದಕ್ಕೆ ಇಮ್ಮಿಡಿಯೇಟ್ ಅನ್ನೋದಲ್ಲ ಆ ಕೆಲಸ ಮಾಡಬೇಕಾಗಿದೆ. ಆಮೇಲೆ ಭಾಳಷ್ಟು ಕ್ಲೀನ್ನೆಸ್ಸಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನೇನು ಕಾಣ್ತಾ ಇಲ್ಲ. ಆಮೇಲೆ ರೋಗಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. ಯಾಕಂದ್ರೆ ನಾನು ಕೆಲವು ವಾರ್ಡೆಲ್ಲ ಹೋಗಿದ್ದೆ, ಬೆಡ್ಶೀಟ್ಸು ಅವು ಇವೆಲ್ಲ ಡೈಲಿ ಚೇಂಜ್ ಮಾಡ್ತಾವ್ರೆ. ಮತ್ತು ಕೆಲವೆಲ್ಲ ಹಿಂದೇನೂ ನಾನು ಅಲ್ಲಿ ಹಾಸ್ಪಿಟಲ್ಗೆ 1 ತಿಂಗಳು ಮೊದಲು ಬಂದಾಗ ಅವೆಲ್ಲ ಸುಧಾರಣೆ ಆಗಿದೆ. ಮೇನ್ ಇಲ್ಲಿ ಕೊರತೆ ಇರೋದು ಹೌಸ್ ಕೀಪಿಂಗು. ಅದಕ್ಕೂ ಇವತ್ತು ಏನು ಅದಕ್ಕೊಂದು ಪ್ರಪೋಸಲ್ ತೊಗೊಂಡು ಬಂದು ಸೋಮವಾರ ದಿನ ಆ ಸಂಬಂಧಪಟ್ಟಿದ್ದ ಸೆಕ್ರೆಟರಿಗಳಿಗೆ ಮಾತಾಡಿ ಹೌಸ್ ಕೀಪಿಂಗ್ ಇಲ್ಲದೆ ಇಲ್ಲಿ ಕ್ಲೀನಿಂಗ್ ಆಗೋದು ಕಷ್ಟ ಇದೆ. ಅದು ಹಿಂದೆ ಒಂದು ಪ್ರಪೋಸಲ್ ಕಳಿಸಿದಾಗ ಅದಕ್ಕೆ ಅಪ್ರೂವಲ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಟೆಂಡರ್ ಆದಮೇಲೆ ಅಪ್ರೂವಲ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಇವು ಎರಡೂ ಏನದಲ್ಲ ಭಾಳ ಶೀಘ್ರದಲ್ಲೇ ಮ್ಯಾಗಿನ ಅನುಮತಿ ಕೊಡಿಸೋಂಥ ಪ್ರಯತ್ನ ಮಾಡ್ತೀನಿ. ಮತ್ತು ನಮ್ಮದೆಲ್ಲ ಉದ್ದೇಶ ಇಷ್ಟೇ ಅಲ್ಲ, ಈಗ ನೆಕ್ಸ್ಟ್ ಏನು ನಮ್ಮ ಕ್ಯಾತ್ ಲ್ಯಾಬ್ ಬರ್ತಾಯಿದೆ, 8 ಕೋಟಿ ಆಲ್ರೆಡಿ ಹೋದ ಕ್ಯಾಬಿನೆಟ್ನಲ್ಲಿ ಕೊಡಿಸಿದ್ದೀನಿ. ಇವತ್ತೀಗ ಅದಕ್ಕೂ ಒಂದು ಫ್ಲೋರೇ ಮಾಡಬೇಕಾಗಿದೆ. ಆಮೇಲೆ ಇದು ನಿಮ್ಮ ಕಿಡ್ನಿ ಡಯಾಲಿಸಿಸ್ಸು ಇನ್ನೂ ಹೆಚ್ಚಿಗೆ ಡಯಾಲಿಸಿಸ್ ಹಾಕೋದಿದೆ. ಹಾಗಾಗಿ ಭಾಳಷ್ಟು ಇನ್ನೂ ಕೆಲಸ ಮಾಡೋದಿದಾವೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕತೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಸಿರಾ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಕ್ಷೇತ್ರೀಯ ಸಮಾಜದವರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಸಮಾವೇಶದ ಅಧ್ಯಕ್ಷತೆಯನ್ನ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವ ಉದಯ್ ಸಿಂಗ್ ಅವರು ವಹಿಸಿದ್ರು. ಸಮಾವೇಶದ ಉದ್ಘಾಟನೆಯನ್ನ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ವಿಜಯ್ ಸಿಂಗ್ ಅವರು ನೆರವೇರಿಸಿದರು. ನಂತರ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಸೇರಿದಂತೆ ಪದಾಧಿಕಾರಿಗಳಿಗೆ ನೇಮಕಾತಿಯ ಆದೇಶ ಪ್ರಮಾಣ ಪತ್ರವನ್ನು ನೀಡಿ ಸಮಾಜದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವುದಾಗಿ ಉದಯ್ ಸಿಂಗ್ ಅವರು ಕರೆಯನ್ನು ನೀಡಿದರು. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾದ ಕರ್ನಾಟಕ ಕ್ಷೇತ್ರೀಯ ಸಮಾಜದ ಬೃಹತ್ ಸಮಾವೇಶದಲ್ಲಿ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ಜಿಲ್ಲಾ ಘಟಕ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿದಂತೆ ಹಲವು ಪದಾಧಿಕಾರಿಗಳಿಗೆ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಉದಯ್ ಸಿಂಗ್ ಅವರು ನೇಮಕಾತಿ ಆದೇಶ ಪ್ರಮಾಣ ಪತ್ರವನ್ನು ನೀಡಿ ನಿಷ್ಠೆಯಿಂದ ಸಮಾಜದ ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸುವುದಾಗಿ ಸಲಹೆಯನ್ನು ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚುನಾವಣೆ ಎದುರಾಗುತ್ತಿದೆ, ಹಾಗಾಗಿ ಇಂತಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂಬುವರ ವದಂತಿ ಸುಳ್ಳಾಗಿದೆ. ನಾವು ಕ್ಷತ್ರಿಯರಾಗಿದ್ದೇವೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ್ದೇವೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಕ್ಷತ್ರಿಯ ಸಮಾಜ ಬಾಂಧವರನ್ನ, ಅದರಲ್ಲೂ ಯುವಕರನ್ನ, ಅವರ ಶಕ್ತಿ ಭಾವನೆಗಳನ್ನು ಬರೀ ಕೆಟ್ಟದ್ದಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಮಾಜದ ಯುವಕರು ಕೆಟ್ಟ ಮಾರ್ಗ ಹಿಡಿಯುತ್ತಿರುವುದರಲ್ಲಿ ಸಮಾಜದ ಉನ್ನತಿಯಾಗುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಸಿಂಗ್, ಬೆಂಗಳೂರಿನ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ಅಧ್ಯಕ್ಷ ಕೃಷ್ಣಬಾಯ್, ಶಾಸಕರಾದ ಪ್ರಭು ಚೌಹಾಣ್, ರಮೇಶ್ ದೇಶಪಾಂಡೆ, ಮುಖಂಡರಾದ ಎಂಜಿ ಮೂಳೆ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್,
ಕ್ಷತ್ರಿಯ ಒಕ್ಕೂಟದ ಜಿಲ್ಲಾ ಘಟಕ ಬೀದರ್ನ ಅಧ್ಯಕ್ಷರಾಗಿರುವ ಅಶೋಕ್ ಚೌಹಾಣ್, ಸಂಯೋಜಕರಾಗಿರುವ ರಾವ್ ವೈ ಅಮೋರೆ, ಕಾರ್ಯದರ್ಶಿಗಳಾಗಿರುವ ನಾರಾಯಣ್ ಗಣೇಶ್ ಸೇರಿದಂತೆ ಒಕ್ಕೂಟದ ಹಲವು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. आज हमारे मंच में बोला गया कि चुनाव आ रहा है, इसलिए सब हो रहा है। अरे भाई साहब, एक क्षत्रियों का सभा है, वो क्षत्रिय जिन्होंने देश के लिए हम लोग अपने रजवाड़े तक छोड़ दिए। हमको कभी सत्ता का लोभ नहीं है। देश आजाद हुआ, देश आजाद होने के बाद जितने हमारे राजा महाराजा हमारे पूर्वज थे, देश के लिए हमने अपना रियासत छोड़ दिया, देश की जनता के लिए हमने अपना रियासत छोड़ दिया, और आज हम इलेक्शन जीते बैठे हैं। मैं कर्नाटक में मुझे बहुत दुख होता है, हमारे लड़कों को सिर्फ घंटा ढोने के लिए, जयकारा लगाने के लिए, मारपीट करने के लिए, रैली में जाने के लिए हमारे लड़कों को यूज किया जाता है। हमारे लड़कों को भावनाओं को, हमारे लड़कों को जोश को, हमारे लड़कों को शक्ति को दुरुपयोग किया जा रहा है। हम लोग लड़ रहे हैं, कन्नड़ में बोलते ना, ನಾವು ತೇರು ಏರಾಗುತ್ತಿದ್ದೀವಿ, ತೇರು ಪಲ್ಲಕ್ಕಿ ಹೋಗೋರು ತೇರು ಏರಾಗುತ್ತಿದ್ದೀವಿ ನಾವು। हम लोग को लड़ते विधानसभा में जाके वो लोग बैठते। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ನ ಹಳಿಯ ನಗರದ ಭಾವಸಾರ ರಸ್ತೆ ಗೋರ್ಖಾ ಬಡಾವಣೆಯಲ್ಲಿ ಶ್ರೀ ಭಾವಸಾರ ಕ್ಷತ್ರಿಯ ಸಮಾಜ ಏಕ್ತಾ ಮಹಿಳಾ ಮಂಡಲ್ ಇವರ ಸಹಯೋಗದಲ್ಲಿ ಅತಿ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಕುಂಕುಮಾರ್ಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತಮ್ಮ ಹಿರಿಯರ ಸಂಪ್ರದಾಯದಂತೆ ಮುತ್ತೈದೆಯರು ಕಾರ್ಯಕ್ರಮದಲ್ಲಿ ಕುಂಕುಮ ಅರಿಶಿಣವನ್ನು ಕೊಟ್ಟು ತಾವು ಕೂಡ ಪಡೆದುಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದರು. ಸಮಾಜದಲ್ಲಿ ಉನ್ನತ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ಗುರುತಿಸಿ ಭಾವಸಾರ ಕ್ಷೇತ್ರೀಯ ಹಾಗೂ ಏಕ್ತಾ ಮಹಿಳಾ ಮಂಡಲ್ ವತಿಯಿಂದ ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾವಸಾರ ಕ್ಷತ್ರಿಯ ಸಮಾಜ ಏಕ್ತಾ ಮಹಿಳಾ ಮಂಡಲ್ ಬೀದರ್ ಇವರ ಸಹಯೋಗದಲ್ಲಿ ಅತಿ ವೈಭವದಿಂದ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಕುಂಕುಮ ಅರಿಶಿಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲಾ ಮಹಿಳೆಯರು ಕುಂಕುಮ ಅರಿಶಿಣ ಬಾಗಿನವನ್ನು ಪಡೆದುಕೊಂಡು ತಾವು ಕೊಟ್ಟು ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಏಕ್ತಾ ಮಹಿಳಾ ಮಂಡಳದ ಸದಸ್ಯರಾಗಿರುವ ಶ್ರೀಮತಿ ಲಲಿತಾ ದೇವರಾಜ್ ಅವರು ಮಾತನಾಡಿದರು. ಸತತ 8 ವರ್ಷಗಳಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಕ್ಷತ್ರಿಯ ಸಮಾಜ ಹಾಗೂ ಏಕ್ತಾ ಮಹಿಳಾ ಮಂಡಲ್ ವತಿಯಿಂದ ಕುಂಕುಮ ಅರಿಶಿಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಇದೇ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನವನ್ನು ಮಾಡಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಏಕ್ತಾ ಮಹಿಳಾ ಮಂಡಲ್ನ ಬೀದರ್ನ ಅಧ್ಯಕ್ಷರಾಗಿರುವ ಪ್ರಮೀಳಾ ಮೋಹನ್ ರಾವ್ ಚೆಳಕರ್, ಉಪಾಧ್ಯಕ್ಷರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ವಿಷ್ಣುಕಾಂತ್, ರಂಜನಾ ಸಂಜುಕುಮಾರ್, ಶ್ರೀಮತಿ ಶಶಿಕಲಾ ರಮೇಶ್ ಚಂದ್ರ, ಶ್ರೀಮತಿ ಉಷಾದೇವಿ ಗಣೇಶದೇವಿ, ಶ್ರೀಮತಿ ಶೋಭಾ ಮಧುಕರ್, ಶ್ರೀಮತಿ ಕಲ್ಪನಾ ಸುಲಿನ್ ಸೂರೇನ್, ಲಲಿತಾ ಚಂದ್ರ ಮೋಹನ್ ಸೇರಿದಂತೆ ಭಾವಸಾರ ಕ್ಷೇತ್ರೀಯ ಏಕ್ತಾ ಮಹಿಳಾ ಮಂಡಲ್ನ ಸದಸ್ಯರು, ಪದಾಧಿಕಾರಿಗಳು, ಹಲವು ಮಹಿಳೆಯರು, ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ಇದು ಭಾವಸಾರ ಕ್ಷೇತ್ರೀಯ ಸಮಾಜದ ಅಲ್ಲಿ ನಾವೊಂದು ಅರಿಶಿಣ ಕುಂಕುಮ ಅಂತಂದ್ರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಾವು ಸುಮಾರು 15 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೇವೆ. ಇದು ಆದಮೇಲೆ ಸಂಕ್ರಾಂತಿ ಹಬ್ಬವನ್ನು ಆದಮೇಲೆ ಒಂದು ಸೂಟಿ ದಿವಸ ಅಥವಾ 26 ಜನವರಿ ಇಂಥ ಸೂಟಿ ದಿವಸ ನೋಡಿಕೊಂಡು ನಾವೊಂದು ಇದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡುತ್ತೇವೆ. ನಾವು ಇದರಲ್ಲಿ ಬಂದಿದ ಮೇಲೆ ಸುಮಾರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮತ್ತು ಅನೇಕ ಮನಸ್ಸಿಗೆ ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದ್ದೇವೆ. 90% ಅಂಕಗಳು ಗಳಿಸಿದ ಮಕ್ಕಳಿಗೆ ಅವರು ಆಮೇಲೆ ಮತ್ತು ಅವ್ರ ಪಾಲಕರಿಗೆ ಇದು ಬೆಂಗಳೂರಿನಲ್ಲಿ ಒಯ್ದು ಅವ್ರದ್ದು ಸನ್ಮಾನ ಮಾಡಿದ್ದೇವೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಹೋದ ವರ್ಷ ಬರೀ ಒಂದೇ ಹುಡುಗಿತ್ತು. ಈ ವರ್ಷ 3 ಹುಡುಗರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ತದನಂತರ ಇಲ್ಲಿ ತಂದು ನಾವು ಅವ್ರ ಪಾಲಕರಿಗೆ ಮತ್ತು ಮಕ್ಕಳಿಗೆ ಸಹಿತ ನಾವು ಸನ್ಮಾನ ಮಾಡಿದ್ದೇವೆ.
ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನಾಟ್ಯಶ್ರೀ ರಥಾಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಲಾ ಸಂಭ್ರಮೋತ್ಸವ ನಾಟ್ಯಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದರು. ಸಮಾರಂಭದಲ್ಲಿ ಹಿರಿಯ ಸಂಗೀತ ಕಲಾವಿದ ತಬಲಾ ವಾದಕ ರಮೇಶ್ ಕೊಳಾರ್ ಅವರಿಗೆ ನಾಟ್ಯಶ್ರೀ ಪ್ರಶಸ್ತಿಯನ್ನು ಸಚಿವರು ಪ್ರದಾನ ಮಾಡಿ ದಂಪತಿಗರಿಗೆ ಸನ್ಮಾನವನ್ನು ಮಾಡಿದರು. ಅದರಂತೆ ಮಂಗಳೂರಿನ ಕರ್ನಾಟಕ ಪ್ರೌಢಶಾಲೆ ಪರೀಕ್ಷಾ ಮಂಡಳಿ ಆಯೋಜನೆ ಮಾಡಿದ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ನಾಟ್ಯಶ್ರೀ ರಥಾಲಯದ ಕಲಾಪುಂಜಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಹಾಗೂ ನಾಟ್ಯಶ್ರೀ ರಥಾಲಯ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ ಹಾಗೂ ದಂಪತಿಗರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ನಾಟ್ಯಶ್ರೀ ರಥಾಲಯದ ಕಲಾ ಸಂಭ್ರಮೋತ್ಸವ ಹಾಗೂ ನಾಟ್ಯಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಮಾತನಾಡಿದರು. ಕಲೆಯು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಆಸ್ತಿಯಾಗಿದೆ. ನಮ್ಮವರು ವಿದೇಶಕ್ಕೆ ಭಾರತೀಯ ಸಂಸ್ಕೃತಿಯನ್ನು ಕಲಿಸಿಕೊಡುತ್ತಿರುವುದರಿಂದಲೇ ಭಾರತ ಜಗತ್ತಿನ ಗುರುವಾಗುತ್ತಿದೆ. ರಾಜ್ಯದ ಪ್ರಸಿದ್ಧ ಕಲೆಯಾದ ಭರತನಾಟ್ಯವನ್ನು ಬೀದರ್ಗೆ ಪರಿಚಯಿಸುವಲ್ಲಿ ನಾಟ್ಯಶ್ರೀ ರಥಾಲಯದ ಕೊಡುಗೆ ಅಪಾರವಾಗಿದೆ. ಇಲ್ಲಿಯ ಮಕ್ಕಳು ಮಂಗಳೂರಿಗೆ ತೆರಳಿ ಭರತನಾಟ್ಯ ಜೂನಿಯರ್ ಪರೀಕ್ಷೆ ಬರೆಯುವ ತೊಂದರೆ ತಪ್ಪಿಸುವಲ್ಲಿ ಬೀದರ್ನಲ್ಲಿಯೇ ಭರತನಾಟ್ಯ ತರಬೇತಿ ಕೇಂದ್ರ ಹಾಗೂ ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶವನ್ನು ಮಾಡಲಾಗಿದೆ. ಇದಕ್ಕಾಗಿ ಕೂಡಲೇ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರು ತಿಳಿಸಿದರು. ಅದರಂತೆ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಕಲಾವಿದ ತಬಲಾ ವಾದಕ ರಮೇಶ್ ಕೊಳಾರ್ ಅವರಿಗೆ ನಾಟ್ಯಶ್ರೀ ಪ್ರಶಸ್ತಿ ಪ್ರದಾನವನ್ನ ಮಾಡಿ ಸಚಿವರು ಸನ್ಮಾನವನ್ನ ಮಾಡಿದರು. 5,000 ನಗದು ಹಾಗೂ ಪ್ರಶಸ್ತಿ ಫಲಕ ನೀಡಿ ಸತ್ಕರಿಸಿದರು. ಅದರಂತೆ ಮಂಗಳೂರಿನಲ್ಲಿ ಕರ್ನಾಟಕ ಪ್ರೌಢಶಾಲೆ ಪರೀಕ್ಷಾ ಮಂಡಳಿ ಆಯೋಜನೆ ಮಾಡಿದ್ದ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ನಾಟ್ಯಶ್ರೀ ರಥಾಲಯ ಕಲಾಪುಂಜಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಸಚಿವರು ಪ್ರೋತ್ಸಾಹವನ್ನು ಮಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ರಾಂಪುರೆ ಕಾಲೋನಿಯ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದ ಸಂಚಾಲಕಿ ಬಿಕೆ ಸುನಂದಾಬೆನ್ ಅವರು ವಹಿಸಿದರು. ನಾಟ್ಯಶ್ರೀ ರಥಾಲಯದ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ ಅಧ್ಯಕ್ಷತೆಯನ್ನು ವಹಿಸಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರಾಜಶೇಖರ ವಟಿಕೆ, ಭರತನಾಟ್ಯ ಗುರು ವಿದ್ವಾನ ಕೆ ಚಂದ್ರಶೇಖರ್, ನವಾಡ್ ಸತೀಶ್ ಪಾಟೀಲ್ ಇದ್ದರು. ಅದರಂತೆ ನಿರ್ದೇಶಕ ಕೆ ಸತ್ಯಮೂರ್ತಿ ಸ್ವಾಗತವನ್ನ ಮಾಡಿದರೆ ವಿರ್ಶೆಟ್ಟಿ ಮೈಲೂರ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರತಿಭಾ ಚಾಮ ನಿರೂಪಣೆಯನ್ನ ಮಾಡಿದರು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ನಾವು ಏನಾರ ಬೈಂಜಿ हिंदी में बोलना, हमारे भारत देश में बहुत बड़ा जायदाद कौन सा है बोले तो वो हमारा संस्कृति है, हमारा सभ्यता है. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ನಮ್ಮ ಜಾನಪದ ತಗೋರಿ, ಭರತನಾಟ್ಯಂ ತಗೋರಿ, ಹಾಗೂ ಇಂಥವೆಲ್ಲ ಈಗ ನಮ್ಮ ಹಾಸ್ಯ ಕಲಾವಿದರು ಬಂದಿದ್ದಾರೆ. ಇವತ್ತು ಬಹಳಷ್ಟು ನಮ್ಮ ಸಾಹಿತ್ಯದಲ್ಲೇ ಎಲ್ಲ ರೀತಿಯಿಂದ ಅಡಗಿದೆ. ಹಾಗಾಗಿ ಇವತ್ತು ನಿಜಕ್ಕೂ ಇದು ಉಳಿಸೋದು, ಇದು ಬೆಳೆಸೋದು, ಇದು ಮುಂದೆ ನಡೆಸೋವಂಥ ಒಂದು ಎಲ್ಲರಿಗೂ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನಮ್ಮೂರಲ್ಲಿ ಹೋಗಿ ಕ್ಲಾಸಸ್ ಎಲ್ಲ ತಗೊಂಡು ಅಲ್ಲಿನ ಮಕ್ಕಳಿಗೆಲ್ಲ ತರಬೇತಿ ಕೊಡೋಂಥ ಕೆಲಸ ಮಾಡ್ತಾವ್ರೆ. ಹಾಗಾಗಿ ಇವತ್ತು ನಮ್ಮ ಬೀದರ್ನಲ್ಲಿ ವಿಶೇಷವಾಗಿ ಈ ಒಂದು ಭರತನಾಟ್ಯಂ ಇದರಲ್ಲಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಯಾವುದರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅವ್ರ ಮಕ್ಕಳು ಬಂದು ಕೆಲವು ನೃತ್ಯ ಏನೋದೆಲ್ಲ ಕೊಡ್ತಾರೆ. ಇದು ಒಂದು ರೀತಿಯಿಂದ ನಮ್ಮ ಜನರಲ್ಲಿ ಒಂದು ಹೊಸ ಆಸಕ್ತಿ ಉಳಿಸಿ ಒಂದು ಕಲೆ ಪ್ರತಿಭೆ ಇವತ್ತು ಬರ್ತಾ ಇದೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲೂ ನಮ್ಮ ಬೀದರ್ನಲ್ಲಿ ವಿಶೇಷವಾಗಿ ಇವೆಲ್ಲ ಬೆಳೆಸೋಂಥ ಕೆಲಸ ನಾವು ಮಾಡೋಣ. ಮತ್ತು ನಮ್ಮ ಕನ್ನಡ ಕಲ್ಚರ್ ರಾಜಶೇಖರ್ ಅವರು ಇಲ್ಲೇ ಇದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಥರ ಇನ್ನೂ ಯಾವೇ ಒಂದು ಕಲೆಗಳಿದ್ರೆ ಸರ್ಕಾರ ವತಿಯಿಂದ ಯಾವರ ಅವು ಪ್ರೋತ್ಸಾಹ ಕೊಡೋಂಥ ಕೆಲಸ ಇದ್ದರೂ ನಾವು ವಿಶೇಷವಾಗಿ ಒಂದು ಯೋಜನೆ ಮುಖಾಂತರ ತಗೊಂಡು ಬಂದರೆ ಅದಕ್ಕೆ ಸ್ಪಂದಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸುಲ್ತಾನ್ಪುರ ಗ್ರಾಮಕ್ಕೆ ಸಚಿವ ಬಂಡೆಪ್ಪ ಖಾಶಂಪುರಿ ಅವರಿಂದ ಭೇಟಿ. ತ್ಯಾಜ್ಯ ನಿರ್ವಹಣೆ ಲೋಪ, ವೈಜ್ಞಾನಿಕ ವಿಧಾನದಿಂದ ತ್ಯಾಜ್ಯ ಸಂಸ್ಕರಣೆ ಮಾಡುವಂತೆ ಸೂಚನೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂವಿಧಾನ ಸಂರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಬೃಹತ್ ಸಮಾವೇಶ. ಸಂವಿಧಾನ ರಕ್ಷಿಸುವುದಾಗಿ ಸಾಮೂಹಿಕ ಪ್ರತಿಜ್ಞಾವಿಧಿ ಸ್ವೀಕಾರ. ಬ್ರಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶಂಪುರಿ ಅವರಿಂದ ದಿಢೀರ್ ಭೇಟಿ. ಎಚ್ಚರಿಕೆ ಕೊಟ್ಟರೂ ಆಸ್ಪತ್ರೆ ಸುಧಾರಿಸಿಲ್ಲ, ಸಚಿವರ ಅಸಮಾಧಾನ. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಬೃಹತ್ ಸಮಾವೇಶ. ಶ್ರೀ ಭಾವಸಾರ ಕ್ಷೇತ್ರೀಯ ಸಮಾಜ ಏಕತಾ ಮಹಿಳಾ ಮಂಡಳ ಬೀದರ್ ಸಹಯೋಗದಲ್ಲಿ ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಕುಂಕುಮಾರ್ಚನ ಕಾರ್ಯಕ್ರಮ. ನಾಟ್ಯಶ್ರೀ ನೃತ್ಯಾಲಯ ಬೀದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಕಲಾ ಸಂಭ್ರಮೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ